ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಮಾಡೋಣ. ಜವಾಬ್ ಹೇಳಿ. ಇಂಥ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಹೇಳಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಬಾಲು, ಯಾಕೆ ನನ್ನ ಹತ್ರ ಹೇಳಿಲ್ಲ? ಸುಧಾ ನೀವು ಪ್ರೀತಿಸ್ತೀರಾ ಅಂತ ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ಸಾಕು, ಸಂತೋಷವಾಗಿ ಅವಳ ನಿಮಗೆ ಕೊಟ್ಟು ಮಾತನಾಡಿದ್ರು. ಯಾಕೆ ಹೇಳಿಲ್ಲ ಬಾಲು? ನಿಜ ಮುಚ್ಚಿಟ್ಟು ಹೀಗೆ ಎಲ್ರಿಗೂ ತೊಂದರೆ ಕೊಟ್ಬಿಟ್ರಲ್ಲ. ನಿಜ ಹೇಳ್ಬೇಕಾದ್ರೆ ನನ್ ಸುಧಾ ಈ ಸ್ಥಿತಿಗೆ ಬಂದಿದ್ದ ಕಾರಣ ನೀವೇ ಬಾಲು. ನಾನು ಎಷ್ಟು ಹೇಳಿದ್ರು ಕೇಳಿದೆ. ನಿನ್ ಸುಖಕ್ಕೋಸ್ಕರ ಸುಧಾ ಈ ತರ ಮಾಡ್ಬಿಟ್ಲಷ್ಟೇ. ನನ್ ಸುಖ ಈಗ ಯಾಕೆ ತಾನೇ ಸುಖ ಇದೆ ಬಾಲು? ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ತಂಗಿ ಈ ಸ್ಥಿತಿಲಿರುವಾಗ ನಾನು ಹೇಗೆ ಸಂತೋಷವಾಗಿರ್ಲಿ ಬಾಲು? ಉಳುಮೆಲಿರೋ ಕಬ್ಬಣ ಜೀವ ಇಲ್ದೇ ಇರೋ ಸರ್ಮದ ಉಸಿರಿಗೆ ಸಿಕ್ಕಿ ಕರಗಿ ನೀರಾಗೋ ಹಾಗೆ ಈ ಸರ್ವಸ್ವ ಕಳ್ಕೊಂಡಿರೋ ನನ್ನ ತಂಗಿ ಉಸಿರಿಗೆ ಸಿಕ್ಕಿ ನನಗಿದ್ದ ಪ್ರೀತಿ, ನನಗಿದ್ದ ಸ್ವಾರ್ಥ ಎಲ್ಲ ನೊಂದು ಬೆಂದು ಹೋಗಿದೆ ಬಾಲು. ನನ್ನ ತಂದೆ ತಾಯಿ ಕಳ್ಕೊಂಡಾಗ ನಾನು ಇಷ್ಟೊಂದು ಸತ್ಯ ಪಡೆದಿದ್ದ. ಅವರು ಬಿಟ್ಟು ಹೋದ ಕರ್ತವ್ಯಗಳನ್ನ ನೆರವೇರಿಸ್ತೀನಿ ಅನ್ನೋ ದಿಟ್ಟ ಮನಸ್ಸಿಂದ, ಧೈರ್ಯದಿಂದ ನನ್ನ ತಂಗಿ ತಮ್ಮಂದನ್ನ ತಾಯಿಗೆ ತಾಯಿಯಾಗಿ ಎಷ್ಟೋ ಕಷ್ಟಪಟ್ಟು ಸಾಕಿದ್ದೀನಿ. ಆದ್ರೆ ಏನ್ ಪ್ರಯೋಜನ? ಈಗ ನನ್ನ ತಂಗಿ ಸುಖಕ್ಕೆ ನಾನೇ ಮುಳ್ಳಾಗ್ಬಿಟ್ನಲ್ಲ ಬಾಲು. ಇದು ನನ್ನಿಂದ ಸಹಿಸಕ್ಕಾಗ್ತಿಲ್ಲ ಬಾಲು. ನೀನ್ ತಂಗಿ ಚೆನ್ನಾಗಿರ್ಲಿ ಅಂತ ನೀನ್ ಚೆನ್ನಾಗಿರ್ಲಿ ಅಂತ ಅವಳು, ನೀವಿಬ್ರು ಚೆನ್ನಾಗಿರ್ಲಿ ಅಂತ ನಾನು. ಆದ್ರೆ ಯಾವುದೂ ನೆರವೇರ್ಲಿಲ್ವಲ್ಲ. ಖಂಡಿತ ನೆರವೇರುತ್ತೆ. ನೀವು ಮನಸ್ಸು ಮಾಡಿದ್ರೆ ಬಿರುಗಾಳಿಯಲ್ಲಿ ಸಿಕ್ಕಿರೋ ನಮ್ ಜೀವಕ್ಕೆ ದಾರಿ ದೀಪ ಆಗ್ತೀರಾ ಬಾಲು. ಛಿದ್ರವಾಗ್ತಿರೋ ನಮ್ ಸಂಸಾರಕ್ಕೆ ನಿಮ್ ತ್ಯಾಗದಿಂದ ಮತ್ತೆ ಹಸಿರಾಗುತ್ತೆ ಬಾಲು. ಈಗ ನಾನು ಹೇಳೋದನ್ನ ನೀವು ನಿರಾಕರಿಸಲ್ಲ ನನ್ನ ನಂಬಿಕೆಯಲ್ಲೇ ನನ್ ಮೇಲೆ ಆಳಿ ಇಟ್ಟು ಹೇಳ್ತಿದ್ದೀನಿ ಬಾಲು. ದಯವಿಟ್ಟು ನನ್ನ ತಂಗಿನ ಮದುವೆ ಮಾಡ್ಕೊಳ್ಳಿ ಬಾಲು. ನೀವು ಉಪಕಾರ ಮಾಡಿದ್ರೇನೆ ನನ್ನ ಹೃದಯದಲ್ಲಿ ಬೈತಿರೋ ಜ್ವಾಲೆ ಆರೋಗುತ್ತೆ ಬಾಲು. ಬಾಲು, ನೀವು ತಿಳಿದ ಹಾಗೆ ನನ್ನ ತಂಗಿ ಯಾವ ಸುಖಾನ ಅನುಭವಿಸ್ತವಳಲ್ಲ. ಸೀತಾ, ಅವಳು ಇನ್ನೊಬ್ಬಳಿಗೆ ಹೆಂಡತಿ ಆದವಳು. ಮತ್ತೆ ಅವಳು ನೆನ್ಸೋದು ಕೂಡ ಮಹಾಪಾಪ. ನಂದ್ ಹೋಗಿರೋ ಅವಳ ಜೀವನ ಜ್ಯೋತಿನ ಬೆಳಗಿಸೋದು ತ್ಯಾಗ. ಅಕಸ್ಮಾತ್ ನೀನ್ ನನ್ನ ಮದ್ವೆ ಆಗಿ ನಿನ್ ತಂಗಿ ಸ್ಥಿತಿಯಲ್ಲಿ ನೀನಿದ್ದಿದ್ರೆ ಬೇರೆ ಮದ್ವೆ ಆಗ್ತಿದ್ಯಾ? ದಯವಿಟ್ಟು ಇನ್ಮೇಲೆ ಇಂಥ ಮಾತುಗಳು ಆಡಬೇಡಿ ಬಾಲು. ಓಹೋ, ಅಕ್ಕನಿಗೊಂದು ನ್ಯಾಯ, ತಂಗಿಗೊಂದು ನ್ಯಾಯನಾ? ಅವಳು ನಿಮ್ಮನ್ನು ಪ್ರೀತಿಸಿದ್ರಲ್ಲ ಸೀತಾ. ಸಮಾಜದಲ್ಲಿ ನಾನಾ ರೀತಿಯ ದಾಂಪತ್ಯದ ಒಡಕುಗಳು ಇದ್ದೇ ಇರುತ್ತೆ. ಅದಕ್ಕೆ ಯಾರು ಹೊಣೆದಾರಲ್ಲ. ಅದನ್ನ ಸರಿಪಡಿಸೋದು ಕಷ್ಟ. ಅದಕ್ಕೆ ನಾನು ಇಷ್ಟಪಡೋದಿಲ್ಲ. ಬಾಲು, ಚೆನ್ನಾಗಿ ಯೋಚನೆ ಮಾಡಿ ನಿಮ್ ತೀರ್ಮಾನ ಹೇಳಿ. ಈಗಲೂ ನಿನ್ ಬಗ್ಗೆ ಅಭಿಮಾನ ಇದೆ, ಗೌರವ ಇದೆ. ಆದ್ರೆ ನೀನ್ ಈ ತೀರ್ಮಾನಕ್ಕೆ ನಾನು ಬದ್ಧ ಅಲ್ಲ. ಬಾಲು, ಹೀಗೆಲ್ಲ ದಯವಿಟ್ಟು ಅನ್ಬೇಡಿ ಬಾಲು. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ನಿಮ್ ತಮ್ಮಯ್ಯ. ದಯವಿಟ್ಟು ನಮ್ಮನ್ನ ಕೈ ಬಿಡಬೇಡಿ ಬಾಲು. ನೀವಲ್ದೆ ಈ ಜೀವನದಲ್ಲಿ ನಮ್ಗೆ ಬೇರೆ ಯಾರು ಇಲ್ಲ ಬಾಲು. ಸೀತಾ, ಈ ವಿಷಯದಲ್ಲಿ ನನ್ನ ಮಗನ್ನ ಬಲವಂತ ಮಾಡಬೇಡ. ಅವನು ಒಪ್ಪಿಗೆ ಕೊಟ್ರು ನಾನು ಈ ವಿಷಯಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಬಾಯಿ ಮುಚ್ಚು. ಏನೋ ಪಾಪ ತಬ್ಲಿಗಳು ಅಂತ ನಿಮ್ಗೆ ಸಹಾಯ ಮಾಡಿ ನಿನ್ನ ಈ ಮನೆಗೆ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಾನು ಎಷ್ಟೋ ಆಸೆ ಪಟ್ಟೆ. ಆದ್ರೆ ಅಕ್ಕ ತಂಗಿದಿರಿಬ್ರು ಸೇರ್ಕೊಂಡು ನನ್ ಮಗನ್ ಹೃದಯನ ನುಚ್ಚಿ ನೂರು ಮಾಡ್ಬಿಟ್ರಲ್ಲ. ಯಾವತ್ತೋ ನೀನ್ ಮಾಡಿದ ಸಹಾಯಕ್ಕೆ ನಾವು ಕನಿಕರ ತೋರಿಸಿ ನಿಮ್ಮನ್ ಮನೆಯಲ್ಲಿ ಇಟ್ಕೊಂಡು ಪ್ರೀತಿಯಾಗಿ ನೋಡ್ಕೊಳ್ತಾ ಇದ್ರೆ, ಮದುವೆ ಆಗಿರೋ ನಿನ್ ತಂಗಿನ ನನ್ನ ಮಗನ ಕಟ್ಬೇಕು ಅಂತ ನೋಡ್ತಾ ಇದ್ಯಾ? ಇದು ನಿನ್ ನ್ಯಾಯವಾಗಿ ಕಾಣಿಸುತ್ತಾ? ನೋಡು ಸೀತಾ, ಹೋಗು. ಇನ್ನೊಂದು ನಿಮಿಷ ಇಲ್ಲಿ ಇರ್ಕೂಡ್ದು. ಹೊರಟಾಗು, ಹೋಗು. ಯಾಕೆ ಕಳ್ತಾ ಇದೀಯಾ? ಯಾಕೆ ಕಳ್ತಿದ್ದಿ? ಅಳ್ತಾ ಇಲ್ಲಪ್ಪ, ಅಳ್ತಾ ಇಲ್ಲ. ನೀವು ಹೋಗಿ ಮಲ್ಕೋ.
ಅಳಬಾರ್ದಪ್ಪ, ಅಳಬಾರ್ದು. ಈ ಮನೆ ದೊಡ್ಡ ಮಗ ನೀನು. ನೀನೇ ಹತ್ರ ನನಗೆ ಬೇರೆ ಯಾರಿದ್ದಾರೆ ಮಧು? ನೋಡು, ಪುಸ್ತಕ ಬಟ್ಟೆಲ್ಲ ಎತ್ತಿಟ್ಕೋ. ಬೆಳಗಾಗೋದ್ರೊಳಗೆ ಈ ಮನೆ ಬಿಟ್ಟೆ ಹೋಗ್ಬೇಕು. ಸುಖ ಪಡೋಣ ಅಂತೀನಿ. ಸುಖ ಅನ್ನೋ ಮಾತು ಆ ದೇವ್ರು ನನ್ನ ಹಣೆಯಲ್ಲೇ ಬರೆದಿಲ್ಲ ಅಂತ ಕಾಣಿಸುತ್ತೆ. ಗೊಪ್ಪ, ಎಲ್ಲ ಎತ್ತಿಟ್ಕೋ. ನಾನು ಮನೆಯನ್ನು ಬಿಟ್ಟು ಹೊರಟೋಗುತ್ತಿದ್ದೇನೆ. ಬಾಲು, 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 ಬಾಲು. ಏನಮ್ಮ? ಸೀತಾಯಿ ಕಾಗದ ಬರ್ದಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ನೋಡಿ ಕಾಗದ. ಸುಧಾ, ಸುಧಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಏನ್ ಮಾತಿದೆ? ದಯವಿಟ್ಟು ಹೊರಟೋಗಿ. ಸುಧಾ, ನಿನ್ನ ವಿಷಯ ಸೀತಾ ಗೊತ್ತಾಗೋಯ್ತು. ನಿನ್ ವಿಷಯನ ಮನಸ್ಸಿಗೆ ಬಹಳ ಹಚ್ಕೊಂಡ್ಬಿಟ್ಟಿದ್ದಾಳೆ. ನೋಡು, ಈ ಕಾಗದ ಬರೆದಿಟ್ಟು ಮೈಸೂರು ಟ್ರೈನ್ಗೆ ಹೋಗ್ತಾ ಇದ್ದಾಳೆ. ನನ್ನ ಮಕ್ಕ ನೋಡ್ಬೇಕು, ನನ್ನ ಮಕ್ಕ ನೋಡ್ಬೇಕು. ಅವಳಿಲ್ಲದೆ ನಾನ್ ಬದುಕೋದಿಲ್ಲ, ನಾನ್ ಬದುಕೋದಿಲ್ಲ. ಬಾಲು, ನನ್ನನ್ನ ಮಕ್ಕನ ಹತ್ರ ಕರ್ಕೊಂಡೋಗಿ. ಬಾಲು, ನನ್ನನ್ನ ಮಕ್ಕನ ಹತ್ರ ಕರ್ಕೊಂಡೋಗಿ. ಬಾಲು, ನಾನ್ ನಿಮ್ ಕಾಲ್ ಹಿಡಿದು ಕೇಳ್ಕೊತೀನಿ. ಬಾಲು, ಹಾಗಾದ್ರೆ ಬಾ ಸುಧಾ, ಸ್ಟೇಷನ್ಗೆ ಹೋಗಿ ನೋಡು. ಅರ್ಜೆಂಟ್ ಆಗೋಬೇಕು, ಗೇಟ್ ತೆಗಿ. Sudah.
ಸೀತಾ, ಹೇಗಿದ್ಯಾ? ಯಾಕೆ ಹೀಗ್ ಮಾಡ್ದೆ? ನೀನೇನು ಯೋಚನೆ ಮಾಡ್ಬೇಡ. ಸುಧಾ ಹುಷಾರಾಗಿದ್ದಾಳೆ. ಅವಳಿಗೂ ನಿಂದೇ ಯೋಚನೆ. ಹೇಳ್ ಬಂದ್ಬಿಡ್ತೀನಿ. ಏನ್ ಸೀತಾ? ಹೇಳಿ ಮೇಡಮ್, ನಾನೇನ್ ಮಾಡಕ್ಕಾಗತ್ತೆ? ನನ್ ತಂಗಿ ಸುಖವಾಗಿರ್ಬೇಕು ಅಂತ ತಾನೆ ಇಷ್ಟೊಂದು ಕಷ್ಟಪಟ್ಟಿದ್ದ. ಸುಖ ಸಿಗ್ತಾ ಇದ್ಮೇಲೆ ನಾನ್ ಇದೇನ್ ಪ್ರಯೋಜನ? ಅವರಿಬ್ರು ಸೇರ್ಬೇಕು. ಅವರಿಬ್ರು ಸೇರ್ಬೇಕಾದ್ರೆ ನಾನಿಲ್ಲಿರ್ಬಾರ್ದು. ಮೇಡಮ್, ಬಾಲು ಸುಧಾ ಮದುವೆ ಮಾಡ್ಕೊಳ್ಳಿ. ಅವರಿಬ್ಬರು ಮದುವೆ ನೀವೇ ನಡೆಸ್ಕೊಡ್ಬೇಕು. ದಯವಿಟ್ಟು ಉಪಕಾರ ಮಾಡಿ ಮೇಡಮ್, ದಯವಿಟ್ಟು. ನಾನು ಯಾವತ್ತು ಮರೆಯಲ್ಲ ಮೇಡಮ್, ದಯವಿಟ್ಟು. ಬಾಲು, ಸೀತಾ ಎಲ್ಲ ಬಿಟ್ಟು ಸೀತಾ, ಸುಧಾ, ಸುಧಾ, ಸುಧಾ. ಬೇಡ. ಅಳಬೇಡಮ್ಮ. ಬಾಲು, ಇವರುಗಳನ್ನು ನೋಡಿದ್ರೆ ನಿಮ್ಗೇನು ಅನ್ಸಲ್ಲ? ಅನಾಥರು ಅನ್ಸಲ್ಲ? ಬಾಲು, ಈಗಲಾದ್ರೂ ಸೀತೆನ ಆಸೆನ ನೆರವೇರಿಸಿ ಬಾಲು. ಇವರುಗಳನ್ನೆಲ್ಲ ಹೀಗೆ ಬಿಟ್ಬಿಟ್ರೆ ಒಂದಲ್ಲ ಒಂದಿನ ಇವರೂ ಇದೇ ತರ ಕೊನೆ ಆಗ್ಬಿಡ್ತಾರೆ. ದಯವಿಟ್ಟು ಸುಧಾನ್ ಮದುವೆ ಮಾಡ್ಕೊಳ್ಳಿ. ಅವಳಿಗೆ ಮತ್ತೆ ಮುತ್ತೈದೆ ಸ್ಥಾನ ಅನ್ಕೊಡಿ ಪ್ಲೀಸ್. ಹೌದು ಮೇಡಮ್. ನಾನು ಮೊದಲೇ ಈ ತೀರ್ಮಾನಕ್ಕೆ ಬಂದಿದ್ದೆ ಇಂಥ ಅನಾಹುತ ಆಗ್ತಿರ್ಲಿಲ್ಲ. ಇನ್ಮೇಲೆ ಸುಧಾ ನನ್ನವಳು, ಈ ಮಕ್ಕಳು ನನ್ನ ಮಕ್ಕಳು.